श्री गुरुभ्यो नमः। समर्थ सद्गुरु श्री ब्रह्म चैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु श्री दत्तावधूत महाराज की जय. ಇವತ್ತಿನ ವಿಡಿಯೋ ಒಳಗೆ ಮನಾಚೆ ಶ್ಲೋಕದ್ದು ಶ್ಲೋಕ 45, 46, 47 ಮತ್ತು ಅದರದ್ದು ವಿವರಣೆ ನೋಡೋಣಂತೆ. ಶ್ಲೋಕ 45. ಜಯಾಚೆ ನಿಸಂಗೆ ಸಮಾಧಾನ ಭಂಗೆ ಅಹಂತಾ ಅಕಸ್ಮಾತ್ ಏವೂನಿಲಾಗೆ ತಯೇ ಸಂಗತಿಚಿ ಜನಿ ಕೋಣಗೋಡಿ ಜಿಯೇ ಸಂಗತಿನೇ ಮತಿ ರಾಮ ಸೋಡಿ. ಭಾವಾರ್ಥ: ಯಾರ ಸಹವಾಸದಿಂದ ಮನಸ್ಸಿನ ಸಮಾಧಾನ ಕೆಟ್ಟು ಹೋಗುತ್ತದೆಯೋ ಹಾಗೂ ಅಕಲ್ಪಿತವಾಗಿ ದೇಹಬುದ್ಧಿ ಬೆಳೆಯುವುದಕ್ಕೆ ಅನುಕೂಲವಾಗುತ್ತದೆಯೋ ಅಂತಹವರ ಸಹವಾಸ ಉತ್ತಮವಲ್ಲ. ಯಾರ ಸಹವಾಸದಿಂದ ಮನುಷ್ಯನ ಬುದ್ಧಿಯು ಭಗವಂತನಿಂದ ದೂರವಾಗುತ್ತದೆಯೋ ಅಂತಹವರ ಸಹವಾಸದಲ್ಲಿ ಯಾವ ಮಾಧುರ್ಯವಿರುತ್ತದೆ? ಇದರದ ವಿವರಣೆ ನೋಡಿದ್ರೆ ಮನುಷ್ಯ ಒಂದು ಸಮಾಜ ಜೀವಿ. ನಾವೆಲ್ಲ ಸೋಷಿಯಲ್ ಎನಿಮಲ್ಸ್ ಅಂತ ಹೇಳ್ತಾರೆ. ನಾವು ಕಾಮನ್ ಪೀಪಲ್ ನಾವು ಏನಾಗ್ತದೆ, ಎವ್ರಿ ಡೇ ನಾವು ಜಾಬಿಗಂತ ಹೋಗಬೇಕು ಅಥವಾ ಹೊರಗಂತ ಹೋಗಬೇಕು, ಬಿಸ್ನೆಸ್ಸಿಗಂತ ಹೋಗಬೇಕು, ಏನೋ ಮಾಡೋ ಯಾವುದಕ್ಕೂ ಹೋಗೋದ್ನಾಗ ಏನಾಗ್ತದೆ, ನಿತ್ಯ ನಮಗೊಂದು 1000 ಜನ ಭೇಟಿ ಆಗ್ತಾರೆ. ಎಷ್ಟೋ ಜನರ ಜೊತೆ ಪ್ರೊಫೆಷನ್ ವೈಸ್ ಭೇಟಿ ಆಗೋದಿರ್ತದೆ, ಅಥವಾ ಏನೋ ಕ್ಲೈಂಟ್ಸ್ ಅಂತ ಇರ್ತಾರೆ, ಏನೋ ಕಾರಣಕ್ಕೆ ಅಥವಾ ಫ್ರೆಂಡ್ಸ್ ಅಂತ ಇರ್ತಾರೆ. ಎಷ್ಟೋ ಜನರನ್ನ ಭೇಟಿ ಆಗ್ತಿರ್ತೀವಿ, ಭಾಳ ಜನರದ್ದು ಕಾಂಟ್ಯಾಕ್ಟ್ ಬರ್ತಿರ್ತದೆ. ಆದ್ರೆ ಹೆಂಗಾಗ್ತದೆ, ಮನಸ್ಸಿಗೆ ಎಷ್ಟು ಲಘು ಕೆಟ್ಟದ್ರದ್ದು ಇನ್ಫ್ಲೂಯೆನ್ಸ್ ಆಗಿಬಿಡ್ತದಲ್ಲ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಗುರುಗಳಿಲ್ಲೇ. 4 ದಿವಸ ದಿನ ಪಾರ್ಟಿ, ದಿನ ವೆಸ್ಟರ್ನ್ ಐಡಿಯಾಸದ ಇನ್ಫ್ಲೂಯೆನ್ಸು, ದಿನ ನಾಸ್ತಿಕವಾದದ್ದು ಇನ್ಫ್ಲೂಯೆನ್ಸ್. 4 ದಿವಸ ಕೇಳಿದ್ರೆ ಮನಸ್ಸು, ಹೌದಲ್ಲ, ನಾ ಇಷ್ಟು ದಿವಸ ತಪ್ಪು ಮಾಡ್ತಿದ್ನೇನೋ ಅಲ್ಲ, ನಾನು ರಾಂಗ್ ಇದ್ನೇನೋ ಅಲ್ಲ ಅನ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಯಾವಾಗಲೂ ಸತ್ಸಂಗ ಇರಬೇಕು, ಸತ್ಸಂಗ ಅಂದ್ರೆ ಭಕ್ತಿ ಮಾರ್ಗದ ಪ್ರಾಣ. ನಿಮ್ಗೆ ಎಂಥ ಫ್ರೆಂಡ್ಸ್ ಇರಬೇಕು, ಎಂಥ ಪ್ರೊಫೆಷ್ನಲಿ ನೀವು ಯಾರ ಜೊತೆನೂ ಡೀಲ್ ಮಾಡಿರಿ, ಯಾರ ಜೊತೆ ನಿಮ್ಮ ಕ್ಲೋಸ್ ಕಾಂಟ್ಯಾಕ್ಟ್ ಬರ್ತದಲ್ಲ, ಯಾರ್ದಾರೆ ಸಹವಾಸದಿಂದ ನಿಮ್ಗೆ ಅಗ್ದಿ ಮನಸ್ಸಿನ ಸಮಾಧಾನ ಕೆಟ್ಟು ಕಿರಿಕಿರಿ ಅನಿಸೋದು, ಅಥವಾ ಯಾರ್ದಾರೆ ಸಹವಾಸದಿಂದ ಬರೀ ದೇಹ ಬುದ್ಧಿ ಬೆಳೆಸೋ, ಏಜ್ ರಿವರ್ಸಲ್ಲು, ಅದು ಮಾಡಬೇಕು, ಇದು ಮಾಡಬೇಕು, ಆ ಥರ ಬರೀ ದೇಹ ಬುದ್ಧಿ ಒಳಗೆ ಮುಳುಗಿ ಹೋಗ್ಬಿಟ್ಟಿರ್ತಾರೆ ಅಂಥವ್ರದ್ದು. ಆಮೇಲೆ ಯಾರ ಸಹವಾಸದೊಳಗೆ ನಾವು ಭಗವಂತನಿಂದ ದೂರ ಆಗ್ಲಿಕತ್ವಿ, ನಮ್ಮ ಮನಸ್ಸೊಳಗೆ ಭಗವಂತನ ಬಿಟ್ಟು ಬೇರೆ ಥಾಟ್ಸ್ ಬರ್ಲಿಕ್ಕತ್ತು ಅಂದ್ರೆ ಅದನ್ನು ಬಿಟ್ಟು ಹಾಕ್ಬಿಡ್ರಿ, ಆ ಸಂಗತಿ ಅಂಥವ್ರ ಗೊಡವಿಗೆ ಹೋಗಬೇಡ್ರಿ ಅಂಥೇಳಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಮ್ಮ ಅಭಿರುಚಿಗೆ, ನಮ್ಮ ಲೈಕ್ ಮೈಂಡೆಡ್ ಇದ್ದ ಪೀಪಲ್ ಜೊತೆ ನಾವು ಕನೆಕ್ಟ್ ಆದ್ರೆ, ನಾವು ಕಾಂಟ್ಯಾಕ್ಟ್ ಬೆಳೆಸಿದ್ರೆ, ಸೇಮ್ ವಿಚಾರಧಾರೆ ನಮ್ಮ ಥಾಟ್ಸ್ ಮತ್ತಷ್ಟು ಫರ್ಮ್ ಹಾಕೋತ ಹೋಗ್ತಾವೆ. ನಮ್ಮ ವಿರುದ್ಧವಾದ ಥಾಟ್ಸನ್ನು ಯಾರು ಪ್ರೊವೋಕ್ ಮಾಡ್ತಾರಲ್ಲ, ನಮ್ಮ ಮನಸ್ಸಿಗೆ ವಿರುದ್ಧವಾದ, ನಮ್ಮ ಮಾರ್ಗಕ್ಕೆ ವಿರುದ್ಧವಾದ ಥಾಟ್ಸನ್ನು ಯಾರು ನಮಗೆ ಹೇಳ್ಕೊಡ್ತಾರಲ್ಲ ಅಂಥವ್ರ ಸಹವಾಸಕ್ಕೆ ಹೋಗಬೇಡ್ರಿ. ಯಾರೇ ಜಪದ ವಿರುದ್ಧ ಹೇಳೋರಿದ್ರೆ ಅವ್ರ ಸಹವಾಸಕ್ಕೆ ಹೋಗಬೇಡ್ರಿ. ಯಾರೇ ಭಗವಂತ ಇಲ್ಲ ಅಂತ ವಾದ ಹಾಕೋರಿದ್ರೆ ದೂರದಿಂದ ಅವ್ರಿಗೆ ಕೈ ಮುಗಿದು ಸಾಕಪ್ಪ ನಿನ್ನ ಸಹವಾಸ ಅಂತ ಬಂದುಬಿಡ್ರಿ. ಯಾರಾದರೂ ಬರೀ ದೇಹ ಬುದ್ಧಿ ಬಗ್ಗೆನೇ ವಿಚಾರ ಮಾಡೋರಿದ್ರೆ, ಬರೀ ಪ್ರಾಪಂಚಿಕ ಸುಖದ ಬಗ್ಗೆನೇ ವಿಚಾರ ಮಾಡೋರಿದ್ರೆ ಅವರಿಂದ ದೂರ ಸರಿದು ನಿಮ್ಮ ಒಬ್ಬರ ಆಗಿದ್ರೂ ಅಡ್ಡಿಲ್ಲ, ನಿಮ್ಮೊಳಗೆ ನಿಮ್ಮ ರಾಮನ ಜೊತೆ ರಮಸ್ರಿ ಅಂತ ಹೇಳಿ ಈ ಶ್ಲೋಕ ಒಳಗೆ ಗುರುಗಳು ಹೇಳ್ತಾರೆ. ಮುಂದೆ ಶ್ಲೋಕ 46. ಮನಾಜೆ ಖಡಿ ರಾಘವೇ ವೀಣಗೇಲಿ ಜನಿಯಾ ಪುಲೀತೆ ತುವಾಹಾನಿ ಕೇಲಿ ರಘುನಾಯಕ ವೀಣತೋಷೀಣಾಹೆ ಜನಿ ದಕ್ಷತೋ ಲಕ್ಷಲಾವು ನಿಪಾಹೆ. ಭಾವಾರ್ಥ: ಹೇ ಮನಸ್ಸೆ, ಭಗವಂತನ ವಿಸ್ಮರಣೆಯಲ್ಲಿ ಕಳೆದ ಕಾಲವು ವ್ಯರ್ಥವಾಗಿರುತ್ತದೆ, ಅದು ನಮಗಾಗುವ ಹಾನಿಯೇ ಆಗಿರುತ್ತದೆ. ಭಗವಂತನ ಹೊರತಾಗಿ ಜಗತ್ತಿನಲ್ಲಿ ಕೇವಲ ಕಷ್ಟವೇ ಇರುತ್ತದೆ. ಜೀವನದಲ್ಲಿ ವ್ಯರ್ಥ ಶ್ರಮ ಇರುತ್ತದೆ. ನಿಜವಾದ ತತ್ಪರನಾದ ಸಾಧಕನು ತನ್ನ ಲಕ್ಷ್ಯವನ್ನು ತಪ್ಪದೇ ಭಗವಂತನ ಕಡೆಗೆ ತೊಡಗಿಸುತ್ತಾನೆ.
ಇದ್ರೊಳಗೆ ಹಿಂದಿನ ಶ್ಲೋಕದೊಳಗೆ ಹೇಳ್ದಂಗನ ಗುರುಗಳು ಹೇಳ್ತಾರೆ, ಒಂದು ಕ್ಷಣನೂ ವೇಸ್ಟ್ ಮಾಡ್ಕೋಬೇಡ್ರಿ, ಒಂದು ಕ್ಷಣನೂ ನಮ್ಮ ಮನಸ್ಸು ಭಗವಂತನಿಂದ ದೂರ ಹೋಗ್ಲಾರ್ದಂಗೆ ನೋಡ್ಕೋರಿ. ಯಾವಾಗಲೂ ರಿಪೀಟೆಡ್ ಥಾಟ್ ಪ್ರೊಸೆಸ್ನಿಂದ, ರಿಪೀಟೆಡ್ ವಿಚಾರಗಳಿಂದ ನಿಮ್ಮ ಮನಸ್ಸಿಗೆ ತಿಳಿ ಹೇಳ್ತಾ ಇರ್ರಿ. ನಿಮ್ಮ ಮನಸ್ಸಿಗೆ ಸಮಾಧಾನದಿಂದ ಇರಲಿಕ್ಕೆ ಪ್ರೇರೇಪಣೆ ಮಾಡ್ಕೋತಾ ಹೋಗ್ರಿ. ಅದರ ಸಲುವಾಗಿ ಯಾವಾಗಲೂ ಭಗವಂತನ ಜೊತೆ ಕನೆಕ್ಟ್ ಆಗ್ತಾ ಹೋಗ್ರಿ ಅಂಥೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಇಲ್ಲೇ ನೆಕ್ಸ್ಟ್ ಕ್ಯಾಟಗರಿ ಏನಂದ್ರೆ ಗುರುಗಳು ತಗೋತಾರೆ ಭಗವಂತನ ಅನುಭವ ಪಡೆದ ಪುರುಷನ ವರ್ಣನೆ. ಯಾವ ಮನುಷ್ಯ ಭಗವಂತನ ಅನುಭವ ಪಡೆದಾನಲ್ಲ ಅವನು ಒಂದು ಥರದ ಜ್ಞಾನಿ ಭಕ್ತ ಅಂತ ಹೇಳಿ ಹೆಸರು ಕೊಡ್ತಾರೆ ಇಲ್ಲೇ ಗುರುಗಳು. ಜ್ಞಾನಿ ಭಕ್ತ, ಬರೇ ಜ್ಞಾನಿ ಅಂದ್ರೆ ಇತ್ಲಾಗ ನಾನು ಜಾಣ ನಾನಿದು ಅಂತ ಅಹಂಕಾರ ಅಂಥವಲ್ಲ, ಜ್ಞಾನಿ ಭಕ್ತ. ಹೌದಾ, ಅವ್ನು ಭಕ್ತನೂ ಇರಬೇಕು ಜ್ಞಾನಿನೂ ಇರಬೇಕು. ಅವನ ವರ್ಣನೆ ಮಾಡ್ತಾರೆ ಇಲ್ಲಿ ಗುರುಗಳು. ಅವ್ನು ಹೆಂಗಿರ್ತಾನೆ ಅಂದ್ರೆ ನಮ್ಗೆ ಆ ಕಡೆ ಲಕ್ಷ್ಯ ಹೋಗ್ಬೇಕಲ್ಲ. ಹೌದು, ನಾವು ಜ್ಞಾನಿ ಭಕ್ತ ಆಗಬೇಕು ಅಂತಂದ್ರೆ ನಾವು ಯಾವ್ಯಾವ ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಮನಸ್ಸಿಗೆ ಬೋಧನೆ ಮಾಡಬೇಕು ಅಂಥೇಳಿ ನಮಗೆ ಆ ಜ್ಞಾನ ಬರಬೇಕಲ್ಲ. ಅದಕ್ಕೆ ಗುರುಗಳು ಅದನ್ನು ಹೇಳ್ಕೋತ ಹೋಗ್ತಾರೆ. ಶ್ಲೋಕ 47. ಮನೀಲೋಚನೆ ಶ್ರೀಹರಿ ತೋಚಿ ಪಾಹೆ, जनी जानता भक्त होवू निराहे, गुणी प्रीती राखे क्रमू साधनाचा, जगी धन्य तो दास सर्वोತ್ತಮಾचा. ಭಾವಾರ್ಥ: ಯಾವ ಭಗವದ್ಭಕ್ತನು ಅಂತರಂಗದಲ್ಲಿ ಭಗವಂತನ ನಿರ್ಗುಣ ರೂಪವನ್ನು ನೋಡುವನೋ ಹಾಗೂ ಹೊರಗಿನ ಕಣ್ಣುಗಳಿಂದ ಭಗವಂತನ ಸಗುಣ ರೂಪವನ್ನು ನೋಡುವನೋ, ಯಾರು ಜ್ಞಾನವಂತನಾದ ಭಕ್ತನಾಗಿ ಜಗತ್ತಿನಲ್ಲಿರುವನೋ, ಸಗುಣದ ಪ್ರೇಮವನ್ನು ಉಳಿಸಿಕೊಂಡಿರುವನೋ ಹಾಗೂ ಸಾಧನೆಯ ಪರಂಪರೆಯನ್ನು ಸ್ಥಿರವಾಗಿ ಇಟ್ಟುಕೊಂಡಿರುವನೋ, ಜಗತ್ತಿನಲ್ಲಿ ಅಂಥ ಪುರುಷನು ಸರ್ವೋತ್ತಮನಾದ ಭಗವಂತನ ಉತ್ಕೃಷ್ಟ ಭಕ್ತನಾಗಿರುತ್ತಾನೆ. ಇಲ್ಲಿ ಇದ್ರದ್ದು ವಿವರಣೆ ನೋಡಿದ್ರೆ ಏನು ಹೇಳ್ತಾರೆ, ಯಾರು ತಮ್ಮ ಇನ್ನರ್ ವಿಷನ್ ಒಳಗೆ ಮತ್ತು ಥಾಟ್ಸ್ ಒಳಗೆ ಯಾವಾಗಲೂ ಭಗವಂತನ ಇಟ್ಕೊಂಡಿರ್ತಾರಲ್ಲ, ಭಗವಂತನ ಅಂದರೆ ಭಗವಂತನ ಜೊತೆ ಯಾವಾಗಲೂ ಯಾರು ಕನೆಕ್ಟ್ ಆಗ್ತಿರ್ತಾರೆ ತಮ್ಮ ಥಾಟ್ಸ್ ಥ್ರೂ, ಜಪ ಥ್ರೂ, ಪ್ರೇಯರ್ ಥ್ರೂ, ಮೆಡಿಟೇಷನ್ ಥ್ರೂ, ಅವರೇನು ಜ್ಞಾನಿ ಭಕ್ತ ಅಂತ ಹೇಳ್ತಾರೆ. ಅವರು ಹೊರಗಿನ ಕಣ್ಣುಗಳಿಂದ ನಾವು ಮೂರ್ತಿಗಳನ್ನು ನೋಡಬಹುದು, ಪ್ರತಿಮೆಗಳನ್ನು ನೋಡಬಹುದು, ಅದರೊಳಗೂ ನಾವು ಭಗವಂತನ ಅಸ್ತಿತ್ವವನ್ನು ಫೀಲ್ ಮಾಡಬಹುದು. ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಹೌದಾ, ಫಿಸಿಕಲೈಸಿ ಕಾಣೋದನ್ನು ಸಂತರು ತಾವಾಗೆ ಭಗವಂತಗೊಂದು ನಮ್ಮಂಗ ಮನುಷ್ಯರ ರೂಪ ಕೊಟ್ಟು ನಮ್ಮ ಕಣ್ಣು ಮುಂದೆ ತಂದಿಟ್ರು. ಸೊ ದಟ್ ನಾವು ಒಂದು ಪ್ರೀತಿ ಬೆಳೀಲಿ, ಒಂದು ಅಂತಃಕರಣ ಬೆಳೀಲಿ ಆ ಮೂರ್ತಿ ಬಗ್ಗೆ. ಹೀಗಾಗಿ ಆಮೇಲೆ ಸ್ಲೋಲಿ ಮೊದಲು ಹೊರಗಿನಿಂದ ನಮಗೆ ಪ್ರೀತಿ ಬೆಳೀತು, ಆಮೇಲೆ ಅದು ಅಂತಃಕರಣಕ್ಕೆ ಇಳಿದು ಅದು ಒಳಗಿನಿಂದನೂ ನಮಗೆ ಭಗವಂತನ ಬಗ್ಗೆ ಪ್ರೀತಿ ಬರಲಿ ಅಂತ ಹೇಳಿ ನಮ್ಮಂಗೆ ಒಂದು ಸ್ಥೂಲ ರೂಪದ ಪ್ರತಿಮೆಯನ್ನು ತಗೊಂಡು ಬಂದಿಟ್ರು. ಆದ್ರೆ ನಾವು ನಿಜವಾಗಿ ಭಗವಂತನ ನೋಡಬೇಕು ಅಂತಂದ್ರೆ ಫಿಸಿಕಲ್ ಕಣ್ಣಿಗೆ ಕಾಣುವ ವಸ್ತು ಅಲ್ಲಲ್ಲ ಭಗವಂತ. ಅವನ್ನ ನಾವು ಮನಸ್ಸಿನಿಂದ ಯಾವಾಗ ಭಕ್ತಿ ತುಂಬಿದ ಮನಸ್ಸು, ಆ ಒಂದು ಮೂರ್ತಿ ನೋಡಿದ್ರೂ ಆ ಕಣ್ಣಾಗ ನೀರು ಹಾಕೋ ಭಕ್ತರನ್ನ ಎಷ್ಟೋ ಜನ ಭಕ್ತರನ್ನ ನೋಡ್ತೀವಿ ನಾವು. ಒಂದು ಯಾವುದೋ ಮಠಕ್ಕೆ ಹೋಗ್ತಾರೆ, ಗುಡಿಗೆ ಹೋಗ್ತಾರೆ, ಅಲ್ಲೊಂದು ಬೃಂದಾವನ ನೋಡ್ತಾರೆ ರಾಯರ್ದು. ಬೃಂದಾವನ ನೋಡಿದ್ರೆ ಕಣ್ಣಾಗ ನೀರು ಹರಿತಿರ್ತಾವೆ. ಅಂದ್ರೆ ಅವ್ರು ಹೊರಗಿನ ಐಸ್ದಿಂದ ಅದನ್ನು ಫೀಲ್ ಮಾಡ್ತಿರೋದಿಲ್ಲ, ಒಳ ಮನಸ್ಸಿನಿಂದ ಅಂತರಂಗದಿಂದ ಆ ಭಕ್ತಿಯನ್ನು ಫೀಲ್ ಮಾಡ್ತಿರ್ತಾರೆ. ಅದು ಭಕ್ತಿ. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಇಲ್ಲಿ ಗುರುಗಳು. ಅದನ್ನು ನಾವು ಮನಸ್ಸಿನಿಂದ ಭಕ್ತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ನಾವು ಏನು ಮಾಡಬೇಕು, ನಮ್ಮ ಮನಸ್ಸಿಗೆ ಹೆಂಗೆ ಬೋಧನ ಕೊಡಬೇಕು, ನಿನ್ನ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಏನವ, ಅದನ್ನು ನಿನ್ನ ಸಾಧನಾ ಮಾರ್ಗ ಏನದ, ನಿನ್ನ ಸ್ಪಿರಿಚುವಲ್ ಜರ್ನಿ ಏನದ, ಅದರೊಳಗೆ ಕ್ರಮ ತಪ್ಪಿಸ್ಬೇಡ, ಒಂದು ಡಿಸಿಪ್ಲಿನ್ ತಪ್ಪಿಸ್ಬೇಡ, ಒಂದು ಕಂಟಿನ್ಯೂಟಿ ತಪ್ಪಿಸ್ಬೇಡ. ಯಾವಾಗಲೂ ಅದನ್ನು ಕಂಟಿನ್ಯೂಟಿ, ಯಾವಾಗಲೂ ನಿನ್ನ ಮನಸ್ಸನ್ನು ಮನಸ್ಸೇ ನೀನು ಭಗವಂತನಲ್ಲಿ ನೆಲೆಸು ಯಾವಾಗಲೂ. ಆವಾಗ ನೀ ಸರ್ವೋತ್ತಮನಾದ ಭಗವಂತನ ಉತ್ತಮ ದಾಸ ಆಗ್ತಿ ಅಂಥೇಳಿ ಈ ಶ್ಲೋಕದೊಳಗೆ ಸಮರ್ಥ ಗುರುಗಳು ಹೇಳ್ತಾರೆ. ಚಂದನ್ ದಾಸರ ಪದ ನೆನಪಿಗೆ ಬರ್ಲಿಗತ್ತದ ಇಲ್ಲೇನು. ಅನುದಿನ ನಿನ್ನ ನೆನೆದು ಮನವು ನಿನ್ನಲಿ ನಿಲ್ಲಲಿ, ಅನುದಿನ
ದುಃಖ ಸುಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ, ದುಃಖ ಸುಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ, ಮಿಕ್ಕೂತ ಸೊಕ್ಕಿ ಮೋಹಕ್ಕೆ ಸಿಕ್ಕದೆ ಮನ, ಮಿಕ್ಕೂತ ಸೊಕ್ಕಿ ಮೋಹಕ್ಕೆ ಸಿಕ್ಕದೆ ಮನವು ನಿನ್ನಲಿ ನಿಲ್ಲಲಿ. ಇಲ್ಲಿ ದಾಸರು, ಪುರಂದರದಾಸರು ನಮಗೆ ಅದನ್ನ ಹೇಳಲಿಕತ್ತಾರ. ಅನುದಿನ ಮನವು ನಿನ್ನಲಿ ನಿಲ್ಲಲಿ. ದುಃಖ ಸುಖ ಲೆಕ್ಕಿಸದೆ, ದುಃಖ ಬರಲಿ ಸುಖ ಬರಲಿ ಅದನ್ನು ಯಾವುದು ಲೆಕ್ಕಿಸ್ದ ಮುಖ್ಯ ಫಲ ಮುಂದಿರಿಸಿ, ಮುಖ್ಯ ಫಲ ಅನ್ನೋದೇನದ ಅದನ್ನು ನಮ್ಮ ಕಣ್ಣು ಮುಂದೆ ಇಟ್ಕೊಂಡು ಮಿಕ್ಕೂತ ಸೊಕ್ಕಿ, ಮಿಕ್ಕಲಾರ್ದಂಗೆ ಮಿಕ್ಕೂತ ಸೊಕ್ಕಿ ಮೋಹಕ್ಕೆ ಸಿಕ್ಕದೆ ಮನ, ಮೋಹಕ್ಕೆ ಸಿಗ್ಲಾರ್ದಂಗೆ, ಏನೂ ಆಗ್ಲಾರ್ದಂಗೆ ಮನಸ್ಸೇ ನೀ ಭಗವಂತನೊಳಗೆ ನಿಲ್ಲಪ್ಪ ಅಂಥೇಳಿ ದಾಸರು ನಮ್ಮ ಮನಸ್ಸಿಗೆ ಉಪದೇಶ ಮಾಡ್ಲಿಕ್ಕತ್ತಾರ. ಜೈ ಜೈ ರಘುವೀರ ಸಮರ್ಥ.